ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಕ್ಕೆ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿ ಕಾರಣ ಆದ್ನಾ ಅನ್ನೋದೇ ಎಲ್ಲರಿಗೂ ಒಂದು ಡೌಟ್ ಕಾಡ್ತಾ ಇದೆ. ಹೌದು, ಯಾವ ನ್ಯೂಸ್ ಚಾನಲ್ ನೋಡಿದ್ರು ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಬೈಕ್ ಟ್ಯಾಕ್ಸಿ ಅನ್ನೋದೇ ಒಂದು ಮಾತು ಕೇಳಿಸ್ತಾ ಇದೆ. ಹೌದಾ? ಹಂಗಾಗಿ ಅದಕ್ಕೋಸ್ಕರ ಇವತ್ತು ಈ ವ್ಯಕ್ತಿಯಿಂದ ಏನಾದ್ರು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗತಕ್ಕಂತ ಕಾರಣ ಆಗಿದಾನ ಅನ್ನೋದೇ ಒಂದು ಪ್ರಶ್ನೆ. ಬನ್ನಿ ಸ್ನೇಹಿತರೆ, ಅದ್ರ ಬಗ್ಗೆ ಇವತ್ತು ಮಾತಾಡೋಣ. ಕಂಪ್ಲೀಟ್ ಆಗಿ ಆ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಅಲ್ಲಿ ಬರ್ತಾ ಇರುತ್ತೆ. ಎವ್ರಿಡೇ ಇದೇ ತರ ವಾಚ್ ಮಾಡ್ತಾ ಇರ್ಬೋದು. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೊತ್ತಿರ್ಬೇಕು, ಇದೇ ತಿಂಗಳು ನವೆಂಬರ್ ಆದಂತ ಘಟನೆ ಅದು. ಒಂದು ನಾರ್ತ್ ಇಂಡಿಯನ್ ಹುಡುಗಿ ಒಂದು ಇಲ್ಲೇ ವಿಲ್ಸನ್ ಗಾರ್ಡನ್ ಹತ್ರ ಬುಕ್ ಮಾಡ್ತಾರೆ, ಬರ್ತಾನೆ, ಕರ್ಕೊಂಡು ಹೋಗ್ತಾನೆ ಅವನು ಪಿಕಪ್ ಬಂದು. ಬಟ್ ಡ್ರೈವಿಂಗ್ ಮಾಡ್ಬೇಕಾದ್ರೆ ಆ ಹುಡುಗಿಗೆ ಮಿಸ್ಬಿಹೇವ್ ಮಾಡ್ತಾನ ಅವನು. ತುಂಬಾ ಸರಿ ಬೇಕು ಅಂತಾನೆ ಕೈಯಲ್ಲಿ ಆ ಹುಡುಗಿ ಕಾಲ್ ಟಚ್ ಮಾಡೋದು, ಲೆಫ್ಟ್ ಸೈಡ್ ಟಚ್ ಮಾಡೋದು, ಹಿಂದೆಗಡೆ ಹೊರಿಕೊಳ್ಳೋದು, ಈ ತರ ತುಂಬಾ ಸರಿ ಆಗಿದ್ದಾನೆ. ಏನೋ ಒನ್ ಟೈಮ್ ಆದ್ರೆ ಬೈ ಮಿಸ್ಟೇಕ್ ಆಯ್ತು ಅಂತ ಆ ಹುಡುಗಿನೂ ಕೂಡ ಸುಮ್ನೆ ಅಡ್ಜಸ್ಟ್ ಮಾಡ್ಕೊಂಡು ಪದೇ ಸುಮ್ನೆ ಆಗ್ತಾರೆ. ಪದೇ ಪದೇ ರಿಪೀಟ್ ಅದೇ ಕೆಲಸ ಮಾಡಿದ್ದಾನೆ. ಆವಾಗ ಹುಡುಗಿ ಅದನ್ನ ಒಂದು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿ ಕಂಪ್ಲೇಂಟ್ ಕೂಡ ಕೊಟ್ರು. ಅದು FIR ಆಯ್ತು. ಅವ್ನು ಜೈಲ್ಗೂ ಕೂಡ ಹೋದ. ಈ ಒಂದು ಘಟನೆ ಆದ್ಮೇಲೆ 2 ಇಯರಿಂಗ್ ಡೇಟ್ ಆಯ್ತು. ಇವತ್ತು ನ್ಯೂಸ್ ಅಲ್ಲಿ ಬರೀ ಇದಕ್ ಮುಂಚೆ ಈ ತರ ಬರ್ತಾ ಇರಲಿಲ್ಲ ನ್ಯೂಸ್. ಇವತ್ತು ಯಾವ ನ್ಯೂಸ್ ಅಲ್ಲಿ ನೋಡಿದ್ರೆ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಬೈಕ್ ಟ್ಯಾಕ್ಸಿ, ಅದಕ್ಕೋಸ್ಕರ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ಬೇಕು. ಮೈನ್ ರೀಸನ್ ಇದೇ ಕೊಡ್ತಾ ಇದ್ದಾರೆ. ನಿಜವಲ್ಲ ಈ ವ್ಯಕ್ತಿಯಿಂದಾನೇ ಇವತ್ತು ಬೈಕ್ ಟ್ಯಾಕ್ಸಿಯಿಂದ ತೊಂದರೆ ಆಯ್ತಾ ಏನಂತ ಗೊತ್ತಾಗ್ತದೆ. ನಾನು ಅವತ್ತು ಕೂಡ ಹೇಳಿದ್ದೆ, ಯಾರೋ ಈ ತರ ಒಬ್ರು ಮಾಡ್ತಕ್ಕಂತ ಕೆಲಸ, ಕಚಡ ಕೆಲ್ಸದವ ಇಡೀ ಕಂಪನಿಗೂ ಕೆಟ್ಟ ಹೆಸರು, ಆ ಕಂಪ್ನಿಲಿ ಕೆಲಸ ಮಾಡ್ತಕ್ಕಂತ ಎಲ್ಲ ರೈಡರ್ಗಳು ಕೆಟ್ಟ ಹೆಸರು. ಯಾಕಂದ್ರೆ ಇವತ್ತು ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತದಲ್ಲಿ ಒಬ್ಬ ಮಾಡಿರ್ತಕ್ಕಂತ ಕೆಲಸದಿಂದ ಅವತ್ತು ಇವತ್ತು ರಾಪಿಡೋ ಕಂಪ್ನಿ ಸೇಫ್ಟಿ ಇಲ್ಲ ಹೆಣ್ಮಕ್ಳಿಗೆ, ರಾಪಿಡೋ ಬೈಕ್ ಟ್ಯಾಕ್ಸಿನೇ ಸೇಫ್ ಇಲ್ಲ ಹೆಣ್ಮಕ್ಳಿಗೆ ಅನ್ನೋ ಒಂದು ದೋಷಣೆ ಬರ್ತಾ ಇದೆ. ನಿಜವಲ್ಲಿ ಏನ್ ಕಿಂಗ್ ಆಯ್ತು? ನೋಡಿ, ಅವನು ಒಬ್ನೇ ಮಾಡಿದ್ದು ಪ್ರಾಬ್ಲಮ್. ಇವತ್ತು 3 ಲಕ್ಷ ಜನ ಇದ್ದಾರೆ, ಅವ್ರು ಯಾರು ಏನ್ ಮಾಡಿಲ್ಲ. ಯಾರೋ ಒಬ್ಬ ಮಾಡಿದ್ಕೆ ಇವತ್ತು ಎಲ್ಲರಿಗೂ ಪ್ರಾಬ್ಲಮ್. ಇವತ್ತು ಕಂಪ್ನಿನೇ ಕ್ಲೋಸ್ ಆಗ್ತಕ್ಕಂಥ ಒಂದು ಲೆವೆಲ್ಗೂ ಕೂಡ ಬಂದಿದೆ. ಅದಕ್ಕೋಸ್ಕರ ನಾನು ಎಷ್ಟೋ ಸರಿ ಹೇಳ್ತಾ ಇರ್ತೇನೆ, ನಿಜವಲ್ಲೂ ಕಾಯಕವೇ ಕೈಲಾಸ ಅಂತಾರೆ ನಮ್ಮ ಬಸವಣ್ಣವ್ರು. ಅದಕ್ಕೆ ಮಾಡೋ ಕೆಲಸದಲ್ಲಿ ನಾವು ದೇವ್ರು ಕಾಡ್ಬೇಕು. ಈ ವ್ಯಕ್ತಿ ತಿನ್ನೋ ಅನ್ನಕ್ಕೆ ಮಣ್ಣು ಹಾಕೊಂಬಿಟ್ಟ ಮಾಡಿರೋ ಕೆಲಸದಿಂದ. ಅವತ್ತು ಏನಾಯ್ತೋ ಏನೋ ಗೊತ್ತಿಲ್ಲ, ಅವನಿಗೆ ಮಿಸ್ಬಿಹೇವ್ ಮಾಡ್ದ ಲೇಡಿಗೆ. ಹೋಗಿ ಆ ಲೇಡೀಸ್ ಮುಲಾಜಿಲ್ದಂಗೆ ಕಂಪ್ಲೇಂಟ್ ಕೊಟ್ರು, ಕೇಸ್ ಆಯ್ತು, ಹಿಡಿದು ಒಳಗೆ ಹಾಕಿರು. ಅವ್ನು ಮಾಡಿರ್ತಕ್ಕಂಥ ಕೆಲಸ ಇವತ್ತು ಎಲ್ಲಾರ್ಗು ಪ್ರಾಬ್ಲಮ್ ಆಗ್ತಾ ಇದೆ. ಇವತ್ತು ಎಲ್ಲಾ ನ್ಯೂಸ್ ಚಾನಲ್ ಹೆಣ್ಮಕ್ಳು ಸೇಫ್ಟಿ ಇಲ್ಲ, ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ, ಇದರಿಂದ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ, ಪೊಲ್ಯೂಷನ್ ಇಲ್ಲ ಅಂತ ಅನೇಕ ಕಾರಣ ಕೊಡ್ತಾ ಇದಾರೆ. ಈಗ ಕೋರ್ಟ್ ಅಷ್ಟೇ ನೀವೆಲ್ಲ ಒಂದು ನೋಡುತ್ತೆ. ಇವತ್ತು ಈ ತರ 2-3 ಘಟನೆ ಆಗಿದಾವೆ. ಹೌದು, ಬೈಕ್ ಟ್ಯಾಕ್ಸಿಯಿಂದ ತೊಂದರೆ ಆಗ್ತಾ ಇದೆ ಹೆಣ್ಮಕ್ಳಿಗೆ, ಇದರಿಂದ ಸೇಫ್ ಇಲ್ಲ, ನಾಳೆ ಮುಂದಿನ ದಿನಗಳಲ್ಲಿ ತೊಂದರೆ ಆದ್ರೂ ಆಗ್ಬೋದು, ಮತ್ತೆ ಈ ತರ ರಿಪೀಟ್ ಆಗ್ಬಾರ್ದು ಅನ್ನೋ ಒಂದು ಕಾರಣದಿಂದ ಇವತ್ತು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ಬೇಕು ಅಂತ ಇವಾಗ ಏನ್ ಕಮಿಟಿ ರಚನೆ ಮಾಡಿದ್ರಲ್ವಾ, ಅವ್ರು ಕೂಡ ಆಲ್ರೆಡಿ ಸಬ್ಮಿಟ್ ಮಾಡ್ಬಿಟ್ಟಿದ್ದಾರೆ. ಹಂಗಾಗಿ ಇವತ್ತು ಏನಾಗುತ್ತೆ ಇಯರಿಂಗ್ ಡೇಟ್ ಅನ್ನೋದು ಕೂಡ ಗೊತ್ತಿಲ್ಲ. ಇವತ್ತು ಅದೆಲ್ಲ ಒಂದು ಕಾರಣ ಚರ್ಚೆ ನಡೆಯುತ್ತಾ ಕೋರ್ಟ್ ಅಲ್ಲಿ. ಏನಂದ್ರೆ ಇವತ್ತು ಈ ತರ ಎಲ್ಲ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ, ಬೈಕ್ ಟ್ಯಾಕ್ಸಿ ಈ ತರ ಪ್ರಾಬ್ಲಮ್ ಮಾಡಿದ್ದಾರೆ, ಹಂಗಾಗಿ ನಮ್ ಕಡೆಯಿಂದ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಡಲ್ಲ ಅಂತ ರಾಜ್ಯ ಸರ್ಕಾರ ಒಂದು ಕಮಿಟಿ ರಚನೆ ಇತ್ತಲ್ಲ, ಅದು ಕೂಡ ವಾದ ಮಾಡುತ್ತೆ. ಅದಕ್ಕೋಸ್ಕರ ಹೇಳೋದು, ಯಾರೇ ಆಗ್ಲಿ ಒಂದು ಮಾಡೋ ಕೆಲಸನ ಸಿನ್ಸಿಯರ್ ಆಗಿ ಮಾಡಿ. ನೀವೇನೋ ಒಂದು ನಿಮಿಷದಲ್ಲಿ ನೀವು ಮೈ ಮರೆತು ಏನೋ ಒಂದು ಮಾಡಿದ್ರಂದ್ರೆ ಅದು ಫ್ಯೂಚರ್ ಅಲ್ಲಿ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೆ ಈ ವ್ಯಕ್ತಿನೇ ಕಾರಣ ಇವತ್ತು, ಅಲ್ವಾ? ಅವನು ಒಂದು ನಿಮಿಷ ಅವನು ಯಾಮಾರಿ ಮಾಡಿದ್ನ ಇಲ್ಲ ಬೇಕಂತ ಮಾಡಿದ್ನ ಏನೋ ಗೊತ್ತಿಲ್ಲ. ಅವತ್ತು ಅವ್ನು ಬೇಕಂತಾನೆ ಮಾಡಿರೋದು. ಅದು ನೋಡಿದ್ರೆ ಗೊತ್ತಾಗ್ತದೆ ಬೇಕಂತಾನೆ ಮಾಡಿದಾನೆ. ಅವ್ನು ಮಾಡಿರ್ತಕ್ಕಂಥ ಒಂದು ಕೆಲಸದಿಂದ ಇವತ್ತು ಎಷ್ಟೋ ಫ್ಯಾಮಿಲಿ ಹೊಟ್ಟೆ ಮೇಲೆ ಹೊಡೆದಂಗಾಯ್ತು. ಇನ್ ಕೇಸ್ ಏನಾದ್ರು ಬೈಕ್ ಟ್ಯಾಕ್ಸಿ ಬ್ಯಾನ್ ಅಂತ ಬಂದ್ರೆ ನಿಜವಾಗ್ಲೂ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಇದರಿಂದವ. ಇವತ್ತು ಮೈನ್ ರೀಸನ್ ಇದೇ ಕೊಡ್ತಾರೆ, ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲಪ್ಪ ಬೈಕ್ ಟ್ಯಾಕ್ಸಿಲಿ, ನೀವು ಸೇಫ್ ಆಗಿ ಕರ್ಕೊಂಡು ಹೋಗಲ್ಲ, ಮಿಸ್ಬಿಹೇವ್ ಮಾಡ್ತೀರಾ ಅನ್ನೋದೇ ಒಂದು ರೀಸನ್. ಒಬ್ಬಿಬ್ರು ಮಾಡೋ ಕೆಲಸದಿಂದವ ಇವತ್ತು ಎಷ್ಟು ಜನಕ್ಕೆ ಪ್ರಾಬ್ಲಮ್. ಅದಕ್ಕೋಸ್ಕರ ಯಾರೇ ಆಡ ನಿಜವಲ್ಲ ಮಾಡೋ ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡ್ಬೇಕು. ಈ ತರ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ. ಯಾರೋ ಒಬ್ರಿಬ್ರು ಮಾಡೋ ಕೆಲಸದಿಂದ ನಿಜವಾಗ್ಲು ಎಲ್ಲಾರು ಫ್ಯಾಮಿಲಿ ಎಲ್ಲಾರು ಹೊಟ್ಟೆ ಮೇಲೆ ಹೊಡೆದಂಗ ಆಗ್ತಾ ಇದೆ. ಆಯ್ತಾ? ಇವತ್ತು ಈ ವ್ಯಕ್ತಿ ಏನೋ ಮಾಡಿ ಹೋಗ್ಬಿಟ್ಟ, ಅವತ್ತು ಮಾಡೋದೇನೋ ಮಾಡಿ ಹೋದ, ಜೈಲ್ಗೆ ಹೋದ. ಇವತ್ತು ಇರೋರಿಗೆಲ್ಲ ಎಷ್ಟು ಪ್ರಾಬ್ಲಮ್, ಎಷ್ಟು ಕೆಟ್ಟ ಹೆಸರು, ಅಲ್ವಾ? ಬೈಕ್ ಟ್ಯಾಕ್ಸಿ ಅವ್ರು ಎಲ್ಲರೂ ಸರಿ ಇಲ್ಲ ಅಂತಾನೆ ಬರೋದಲ್ವಾ. ಒಬ್ಬ ಮಾಡೋ ಕೆಲಸದಿಂದ ಇವತ್ತು ಬೈಕ್ ಟ್ಯಾಕ್ಸಿ ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ ಅಂತ ಬಂದ್ರೆ ಅವ್ರ ಎಲ್ಲಾರ್ಗೂನು ಕೆಟ್ಟ ಹೆಸರೇನೆ. ನಾಳೆ ದಿನ ಕೆಲವರು ಬುಕ್ ಮಾಡಕ್ಕೆ ಹೆದರ್ತಾರೆ ಲೇಡೀಸ್. ಯಪ್ಪ ಬೈಕ್ ಟ್ಯಾಕ್ಸಿ ಸರಿ ಇಲ್ಲ ಬಿಡಪ್ಪ, ಒಂದು 50 ರೂಪಾಯಿ ಜಾಸ್ತಿ ಆದ್ರೆ ಪರವಾಗಿಲ್ಲ, ಆಟೋ ಕ್ಯಾಬ್ಗೆ ಹೋಗೋಣ ಅಂತಾರೆ. ಈ ತರ ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೋಬೇಡಿ ದಯವಿಟ್ಟು. ಯಾರೇ ಆಗ್ಲಿ ಮಾಡೋ ಕೆಲಸ ಸಿನ್ಸಿಯರ್ ಆಗಿ ಮಾಡಿ ದಯವಿಟ್ಟು. ಈ ತರ ಮಾಡಿ ಮಾಡಿ ಪದೇ ಪದೇ ಈಗ ಆಲ್ರೆಡಿ ಬೈಕ್ ಟ್ಯಾಕ್ಸಿ ಮೇಲೆ ಅನೇಕ ಕಾರಣಗಳು ಕೊಟ್ಟು ಬ್ಯಾನ್ ಮಾಡಕ್ಕೆ ಮುಂದೆ ಬಂದ್ಬಿಟ್ಟಿದ್ದಾರೆ ಕೆಲವು ಸಂಘಟನೆಗಳು. ಸಿಕ್ಕಿರೋದೇ ಸಾಕು ಕಾಯ್ತಾ ಇದಾರೆ. ಏನಾದ್ರು ಒಂದು ಸಣ್ಣ ರೀಸನ್ ಸಿಕ್ಕಿದ್ರೆ ಸಾಕು ಬೈಕ್ ಟ್ಯಾಕ್ಸಿ ಮೇಲೆ ಅದನ್ನೇ ಒಂದು ದೊಡ್ಡದು ಮಾಡ್ಬಿಟ್ಟು ಇವತ್ತು ಹೈಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡ್ತಾ ಇದಾರೆ. ಬೈಕ್ ಟ್ಯಾಕ್ಸಿ ಸರಿ ಇಲ್ಲ, ಬ್ಯಾನ್ ಮಾಡಿದ್ದವ. ಪದೇ ಪದೇ ಈ ತರ ಎಲ್ಲ ಘಟನೆಗಳಾದಾಗ ಇನ್ನೂ ಒಂದು ದೊಡ್ಡ ಅವ್ರಿಗೆ ಏನೋ ಸಿಗ್ದಂಗ್ ಆಗ್ಬಿಡುತ್ತೆ ಈ ತರ ಎಲ್ಲ ರೀಸನ್ಗಳು ತಗೊಂಡೋಗ್ ಬೈಕ್ ಟ್ಯಾಕ್ಸಿ ಮೇಲೆ ಕೊಡಕ್ಕೆ. ಹಂಗಾಗಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇವತ್ತು ಕಾದ್ ನೋಡ್ಬೇಕು. ಇದ್ರ ಅಪ್ಡೇಟ್ ಏನಾದ್ರು ಇವತ್ತು ಬಂದ್ರೆ ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ಬೈಕ್ ಟ್ಯಾಕ್ಸಿದ್ ಏನೇ ಬಂದ್ರು
ಇಲ್ಲ ಮುಂದಿನ ಇಯರಿಂಗ್ ಡೇಟ್ಗೆ ಮತ್ತೆ ಏನಾದ್ರು ಪೋಸ್ಟ್ ಪೋನ್ ಆಗುತ್ತೋ ಇಲ್ಲ ಇವತ್ತೇ ಏನಾದ್ರು ಕ್ಲಿಯರ್ ಆಗುತ್ತೆ ಇದ್ರ ಡೌಟ್ ಅಂತ ಗೊತ್ತಿಲ್ಲ. ಬಟ್ ಈ ವಿಡಿಯೋ ನಾನು ಬೆಳಿಗ್ಗೆ ಮಾಡ್ತಾ ಇದ್ದೀನಿ ಇವತ್ತು. ಹಾಗಾಗಿ ಇದು ಒಂದು ಘಟನೆ ಇವತ್ತು. ಯಾಕಂದ್ರೆ ಇವತ್ತು ಈ ಪ್ರತಿ ನ್ಯೂಸ್ ಅಲ್ಲಿ ನೋಡಿದ್ರು ಇದೇ ಬರ್ತಾ ಇದೆ, ಬೈಕ್ ಟ್ಯಾಕ್ಸಿಗೆ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅಂತವ. ಹಂಗಾಗಿ ತುಂಬಾ ಕೂಡ ಬೇಜಾರಾಗ್ತಾ ಇದೆ. ಏನಪ್ಪಾ ಈ ತರ ಆಗೋಯ್ತಲ್ಲ ಬೈಕ್ ಟ್ಯಾಕ್ಸಿ ಇಂದವ. ಒಬ್ರು ಮಾಡೋ ತಪ್ಪಿಗೆ ಎಲ್ಲಾರ್ಗು ಪ್ರಾಬ್ಲಮ್ ಆಗಿದೆಲ್ಲ ಇವತ್ತು. ಏನ್ ಮಾಡೋದು, ನಾಳೆ ದಿವಸ ಏನ್ ಮಾಡ್ಬೇಕು ಎಲ್ಲಾ ಜನಗಳು ಅನ್ನೋದೇ ಒಂದ್ ದೊಡ್ಡ ಪ್ರಶ್ನೆ ಆಗಿ ಉಳಿತಾ ಇದೆ. ನೋಡೋಣ, ಏನ್ ಮಾಡಕ್ ಆಗಲ್ಲ. ಎಲ್ಲರಿಗೂ ಆಗಿದ್ದೇನೆ ನಮಗೆ ಅನ್ನಂಗೆ. ಏನ್ ಮಾಡಕ್ಕಾಗಲ್ಲ, ಪ್ರಾಬ್ಲಮ್ ಬಂದ್ರೆ ಫೇಸ್ ಮಾಡ್ಲೇಬೇಕು. ನೆಕ್ಸ್ಟ್ ಏನಾದ್ರು ಒಂದ್ ದಾರಿ ಹುಡುಕ್ಲೇಬೇಕಾಗತ್ತೆ. ಒಂದೇ ನಂಬ್ಕೊಂಡಂತೂ ಇರಕ್ ಆಗಲ್ಲ. ಹಂಗಾಗಿ ಬೇರೆ ಯಾವ್ದಾದ್ರು ಆಲ್ಟರ್ನೇಟ್ ದಾರಿ ಬಂದೇ ಬರುತ್ತೆ. ಹುಟ್ಸಿದ್ದೇವ್ರೇನು ಹುಲ್ ಮೇಸಲ್ಲ, ಏನೋ ಒಂದು ದಾರಿ ತೋರಿಸ್ತಾನೆ. ಆಯ್ತಾ? ಹಂಗಾಗಿ ನಮ್ಮ ಅನಿಸಿಕೆ ನೋಡೋಣ. ಇನ್ನು ಕಂಪ್ಲೀಟ್ ಬ್ಯಾನ್ ಅಂತ ಏನ್ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಮತ್ತೆ ಏನಾದ್ರು ಒಂದು ಬೇರೆ ಗ್ರೀನ್ ಸಿಗ್ನಲ್ ಸಿಕ್ಕಿ ಬೈಕ್ ಟ್ಯಾಕ್ಸಿ ಪರವಾಗಿ ಕೂಡ ಆದ್ರೂ ಆಗ್ಬಹುದು, ಹೇಳಕ್ ಆಗಲ್ಲ. ಅದು ಒಂದು ಹೋಪ್ ಇದೆ ಎಲ್ಲೋ ಒಂದ್ ಕಡೆ. ಕಾದ್ ನೋಡ್ಬೇಕಾಗತ್ತೆ ಅಷ್ಟೇನೆ ಏನಾಗತ್ತೆ ಅಂತನ. ಓಕೆ ಫ್ರೆಂಡ್ಸ್, ನಮಗೆ ಅನ್ಸಿತ್ತು ಬೈಕ್ ಟ್ಯಾಕ್ಸಿ ಬ್ಯಾಡ್ ಏನ್ ಕಿತರ ಆಗ್ತದೆ, ಇದು ಒಂದು ರೀಸನ್ ಇರ್ಬೋದಂತ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ದಷ್ಟೇನೆ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.